ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಮುನನ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಗೆ ಇವತ್ತು ಏನು ತಿಳ್ಸೋಕೆ ಬಂದಿದ್ದೀನಿ ಅಂತ ಅಂದರೆ, ಈಸಿಯಾಗಿ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ರೆಸಿಪಿ ತಿಳಿಸೋಣ ಅಂತ ಬಂದಿದ್ದೀನಿ ನಾನು ನಿಮ್ಗೆ ಇವತ್ತು. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಕೂಡ ಫಸ್ಟ್ ನೀವೇ ನೋಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಏನು ಮಾಡಿದ್ದೀನಿ ಅಂತಂದರೆ, ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು ನಾನು ದಪ್ಪ ರವೆ ಬರುತ್ತಲ್ಲ ಉಪ್ಪಿಟ್ಟಿಂದು, ಅದನ್ನು ಹುರ್ಕೊಂಡಿದ್ದೀನಿ ನೋಡಿ. ಅದಾದಮೇಲೆ ನಾನು ಸ್ವಲ್ಪ ಕ್ಯಾರೆಟ್ನ ತೊಗೊಂಡಿದ್ದೀನಿ. ನಾನು ಉಪ್ಪಿಟ್ಟಿಗೆ ಕಾಯಿ ಹಾಕ್ತಾಯಿಲ್ಲ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಒಂದು ದೊಡ್ಡದೊಂದು ಕ್ಯಾರೆಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಇಲ್ಲಿ ತೋರಿಸ್ತೀನಿ ನೋಡಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಸ್ವಲ್ಪ ಶೇಂಗಾ ಬೀಜ ಕೆಂಪು ಆಗೋವರೆಗೂ ಹುರಿದ್ಬಿಟ್ಟು, ಈಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಮಗಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ ಉಪ್ಪಿಟ್ಟಿಗೆ. ಯಾಕೆ ಅಂತ ಅಂದರೆ ತಳ ಹಿಡಿಯುವಂತೆ, ತಳ ಸಿಯೋದು ಅಂತಾರಲ್ಲ, ಆ ಥರನೂ ಆಗ್ಬೋದು. ಹಂಗಾಗ್ಬಿಟ್ಟು ಈಗ ಈರುಳ್ಳಿ ಮೆಣಸಿನ್ಕಾಯಿನ ಚೆನ್ನಾಗಿ ಮಾಗಿಸ್ಕೊತೀನಿ ನೋಡಿ ಎಣ್ಣೆಯಲ್ಲಿ. ನೋಡಿ, ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರೋವರೆಗೂ ಮಗಿಸ್ಕೊಂತೀವಿ ನೋಡಿ. ಸ್ವಲ್ಪ ಈರುಳ್ಳಿ ಕೆಂಪು ಬಣ್ಣಕ್ಕೆ ಬರೋವರೆಗೂ ಮಾಡಲಿ. ನೋಡಿ, ಈಗ ಈರುಳ್ಳಿ ಮಾಗಿದೆ. ಇದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ. ಪುಡಿ ಉಪ್ಪು ಹಾಕ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಮಾಗಾದ್ಮೇಲೆ ಈಗ ಇಲ್ಲಿ ಹೆಚ್ಚಿಟ್ಕೊಂಡಿರುವಂಥ ಕ್ಯಾರೆಟ್ನ ಹಾಕ್ಕೊತೀನಿ ನೋಡಿ. ನಾನು ಟೊಮೆಟೊ ಹಣ್ಣು ಯೂಸ್ ಮಾಡ್ತಾ ಇಲ್ಲ, ಇಲ್ಲಿ ಕ್ಯಾರೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. ಇದು ಕ್ಯಾರೆಟ್ ಹೆಂಗೆ ಬೇಯುತ್ತೆ ಉಪ್ಪಿಟ್ಟಿನಲ್ಲಿ ಅಂತ ನೀವು ಕೇಳ್ಬೋದು. ಅದೇ ನೀವು ಚಿತ್ರಾನ್ನ ಅವಲಕ್ಕಿ ಅದಕ್ಕೆಲ್ಲ ಮಾಡ್ಕೊಳೋದಾದ್ರೆ ಮೊದಲೇ ಬೇಯಿಸ್ಕೊಂಡ್ಬಿಟ್ಟು ಈ ಕ್ಯಾರೆಟ್ನ ಹಾಕ್ಕೋಬೇಕಾಗುತ್ತೆ, ತಿನ್ನೋಕೆ ಚೆನ್ನಾಗಿರುತ್ತೆ. ಅದೇ ಇದು ಉಪ್ಪಿಟ್ಟಲ್ಲಿ ಹೆಂಗೆ ಬೇಯುತ್ತಪ್ಪ ಅಂತ ಅಂದರೆ, ಉಪ್ಪಿಟ್ಟಿಗೆ ನೀರು ಹಾಕ್ಬಿಟ್ಟು ಕುದಿಸ್ತೀವಲ್ಲ, ಆ ಟೈಮಲ್ಲಿ ಇದು ಕ್ಯಾರೆಟು ಚೆನ್ನಾಗಿ ಬೇಯುತ್ತೆ. ಕ್ಯಾರೆಟು ಚೆನ್ನಾಗಿ ಬೇಯುತ್ತೆ. ಕ್ಯಾರೆಟ್ನ ಈ ಥರ ಹಾಕ್ಕೊಂಡಿದ್ದೀನಿ ನೋಡಿ. ಸಣ್ಣಗೆ ಹೆಚ್ಕೋಬೇಕು, ಸ್ವಲ್ಪ ದೊಡ್ಡದಾಗಿಯೇ ಹೆಚ್ಕೊಂಡಿದ್ದೀನಿ. ಕ್ಯಾರೆಟ್ ಸ್ವಲ್ಪ ಮಾಡಲಿ. ನೋಡಿ, ಕ್ಯಾರೆಟ್ನ ಮಾಗಿಸ್ತಾ ಇದ್ದೀನಿ ಸ್ವಲ್ಪ.
ಅದಾದಮೇಲೆ ಇದಕ್ಕೆ ಸ್ವಲ್ಪ ನಾನು ಪುಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಏಕೆಂದರೆ ತಿಂಡಿಗಳಿಗೆ ಕಲ್ಲುಪ್ಪಾದರೆ ಬೆಸ್ಟು. ಆದರೆ ಇದರಲ್ಲಿ ಕಲ್ಲಾಗಿ ಸಿಗೋದ್ರಿಂದ ನಾನು ಜಾಸ್ತಿ ತಿಂಡಿಗಳಿಗೆಲ್ಲ ಮೊದಲಿಂದ ಅಷ್ಟೇ ನಾನು ಪುಡಿ ಉಪ್ಪನ್ನು ಯೂಸ್ ಮಾಡ್ತೀನಿ. ಕ್ಯಾರೆಟ್ ಸ್ವಲ್ಪ ಮಾಡಲಿ ಬಿಟ್ಕೊಂಡಿದ್ದೀನಿ ನೋಡಿ. ನೋಡಿ ಕ್ಯಾರೆಟ್ ಚೆನ್ನಾಗಿ ಎಣ್ಣೆಯಲ್ಲಿ ಮಾಗಿದೆ. ಈಗ ನೀರು ಹಾಕ್ಕೋಬೇಕು. ನೀವು ಉಪ್ಪಿಟ್ಟಿನ ರವೆನ ಎಷ್ಟು ಹಾಕ್ಕೊಂಡಿರ್ತೀರಲ್ಲ ಅದ್ರ ಮೇಲೆ ನೀರು ಹಾಕ್ಕೊಳ್ಳಿ. ಯಾಕೆ ಅಂತಂದರೆ ಅದು ರವೆ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಉಪ್ಪಿಟ್ಟು ಕೆಡುವಂಥ ಸಾಧ್ಯತೆ ಇರುತ್ತೆ. ಹಂಗಾಗ್ಬಿಟ್ಟು ರವೆ ಎಷ್ಟು ಹಾಕ್ಕೊತೀರೋ ಅದ್ರ ರೇಷಿಯೋ ಆಗಿ ನೀರನ್ನ ಹಾಕ್ಕೊಳ್ಳಿ. ನೋಡಿ ನಾನು ಇಷ್ಟು ರವೆನ ತೊಗೊಂಡಿದ್ದೀನಿ. ನಾನು ಇಷ್ಟು ರವೆಗೆ ಈಗ ನೀರು ಹಾಕ್ಕೊತೀನಿ ನೋಡಿ. ಈಗ ನೀರು ಹಾಕ್ಕೊತಾ ಇದ್ದೀನಿ ನೋಡಿ. ಇಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನೋಡಿ. ನೀರು ಹಾಕೊಂಡ್ಬಿಟ್ಟು ಒಂದ್ಸರಿ ಕೈಯಲ್ಲಿ ಈ ಥರ ಮಾಡಿ ಆದಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ನಿಮಗೆ ಟೇಸ್ಟ್ ಇರುತ್ತೆ ಉಪ್ಪಿಟ್ಟು. ಹಂಗಾಗ್ಬಿಟ್ಟು ನಾನು ದಪ್ಪನಾಗಿ ಮಾಡ್ಕೊಳಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಬಿಟ್ಟು ಉಪ್ಪಿಟ್ಟನ್ನ ಮಾಡ್ಕೊತೀನಿ ನೋಡಿ. ನೀರು ಹಾಕ್ಕೊಂಡಿದ್ದೀನೆಲ್ಲ ಕಲಿಸ್ಕೊಂಡ್ಬಿಟ್ಟು ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ತೀನಿ ನೋಡಿ. ತಿಂಡಿಗೆ ಹಿಡಿಬೇಕಲ್ವ ನೀರು ಕುದಿಯುವಾಗ, ಹಂಗಾಗಿ ಇದು ಕುದ್ದಾದ್ಮೇಲೆ ಟೇಸ್ಟ್ ನೋಡ್ಕೊಂಬಿಟ್ಟು ಆಮೇಲೆ ಹಾಕ್ಕೊತೀನಿ ನಾನು ಉಪ್ಪನ್ನು. ಈಗ ನೀರು ಹಾಕ್ಕೊಂಡು ಎಲ್ಲ ಗೂರಾಡ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟ್ ತೊಗೊಂಡ್ಬಿಟ್ಟು ಮುಚ್ಚಿ ಕುದಿಯೋಗಿ ಬಿಡ್ತೀನಿ ನೋಡಿ. ನೋಡಿ ನಾನು ಇದನ್ನು ಉಪ್ಪಿಟ್ಟನ್ನು 5 ನಿಮಿಷ ಕುದಿಯೋಗಿ ಬಿಟ್ಟಿನಿ. ಕುದ್ದಾದ್ಮೇಲೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. 5 ನಿಮಿಷ ಕುದಿಯೋಗಿ ಬಿಟ್ಟಿದ್ದೀನಿ ಉಪ್ಪಿಟ್ಟು. ಇಲ್ಲಿ ನೋಡಿ 5 ನಿಮಿಷ ಕುದಿಯೋಗಿ ಬಿಟ್ಟಿದ್ನಲ್ವ, ಕುದ್ದಿದೆ ತೋರಿಸ್ತೀನಿ ನೋಡಿ. ಚೆನ್ನಾಗಿ ಕುದ್ದಿದೆ. 5-6 ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡಿ, ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ ರವೆ ಹಾಕ್ಕೊತೀನಿ ನೋಡಿ. ರವೆ ಹಾಕಿ ಗೂರಾಡ್ಕೊತೀನಿ ನೋಡಿ. ಈ ಥರ ಕುದಿಯೋಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ ಉಪ್ಪಿಟ್ಟು ರವೆ ಹಾಕ್ಬಿಟ್ಟು ಗೂರಾಡಿದ್ದೀನಿ. ನೀವು ಉಪ್ಪಿಟ್ಟನ್ನು ರವೆ ಎಷ್ಟು ತೊಗೊತೀರೋ ಅಷ್ಟು ನೀರು ತೊಗೋಬೇಕು. ಜಾಸ್ತಿ ತೊಗೊಂಡ್ರೆ ಉಪ್ಪಿಟ್ಟು ಹಾಳಾಗುತ್ತೆ. ನೀರು ಮೇಲೆ ಬಂದುಬಿಟ್ಟು ಎಲ್ಲ ಉಪ್ಪಿಟ್ಟು ಹಾಳಾಗುತ್ತೆ. ಮತ್ತು ನೀವು ರವೆ ನೋಡಿಬಿಟ್ಟು ತೊಗೊಳೋದಾಗುತ್ತೆ. ನೀವು ಫಸ್ಟ್ ಟೈಮ್ ಮಾಡೋದಾದರೆ ಕ್ಲೀನಾಗಿ ನೋಡಿಬಿಟ್ಟು ತೊಗೊಳ್ಳಿ ನೋಡಿ. ಉಪ್ಪಿಟ್ಟು ರೆಡಿ ಆಯಿತು ನೋಡಿ. ನೀವು ತೆಳ್ಳಗೆ ಮಾಡಿಕೊಂಡ್ರೆ ಬೆಷ್ಟು ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಈಗ ಇದ್ರ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ, ಹೆಚ್ಚಿಟ್ಟಿರೋದು ನೋಡಿ. ನಾನು ಲಾಸ್ಟಿಗೆ ಹಾಕ್ಕೊತೀನಿ. ಯಾಕೆ ಅಂತಂದರೆ ನೀರಲ್ಲಿ ಹಾಕಿದಾಗ ಬೆಂದು ಟೇಸ್ಟ್ ಬರಲ್ಲ ಅದು. ಹಂಗಾಗ್ಬಿಟ್ಟು ಲಾಸ್ಟಿಗೆ ಹಾಕ್ಕೊಂಬಿಟ್ಟು ಗೂರಾಡ್ಕೊತೀನಿ ನೋಡಿ.
ನೋಡಿ ತೋರಿಸ್ತೀನಿ. ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಉಪ್ಪಿಟ್ಟನ್ನ ಊರಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಉಪ್ಪಿಟ್ಟು ಅಂತ ಹೇಳ್ಬಿಟ್ಟು ನೀವೇ ನೋಡ್ಬೋದು. ನೋಡಿ ಇಲ್ಲಿ ನೋಡಿ ತೋರಿಸ್ತೀನಿ ಉಪ್ಪಿಟ್ಟು ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ಬೋದು. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.